ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖ 50 ಪ್ರಶ್ನೆಗಳನ್ನು ನೋಡೋಣ. ಒಂದನೇ ಪ್ರಶ್ನೆ, ಮನುಷ್ಯನ ಹೃದಯ 1 ನಿಮಿಷಕ್ಕೆ ಎಷ್ಟು ಬಾರಿ ಬಡಿಯುತ್ತದೆ? ಮನುಷ್ಯನ ಹೃದಯ 1 ನಿಮಿಷಕ್ಕೆ 72 ಬಾರಿ ಬಡಿಯುತ್ತದೆ. ಸರಿಯಾದ ಉತ್ತರ ಬಿ 72. ಎರಡನೇ ಪ್ರಶ್ನೆ, ಕಾಂಚನಜುಂಗ ಪರ್ವತ ಶಿಖರ ಎಲ್ಲಿದೆ? ಕಾಂಚನಜುಂಗ ಪರ್ವತ ಶಿಖರ ಸಿಕ್ಕಿಂ. ಸರಿಯಾದ ಉತ್ತರ ಬಿ ಸಿಕ್ಕಿಂ. ಪ್ರಶ್ನೆ ನಂಬರ್ 23, ದ್ರೋಣಾಚಾರ್ಯ ಪ್ರಶಸ್ತಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ದ್ರೋಣಾಚಾರ್ಯ ಪ್ರಶಸ್ತಿ 1985. ಸರಿಯಾದ ಉತ್ತರ ಎ 1985ರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ ಪ್ರಾರಂಭವಾಯಿತು. ಪ್ರಶ್ನೆ ನಂಬರ್ 4, ಯಾವ ದೇಶದಲ್ಲಿ ಕಸದಿಂದ ವಿದ್ಯುತ್ ಉತ್ಪಾದಿಸಲಾಗುತ್ತದೆ? ಯಾವ ದೇಶದಲ್ಲಿ ಕಸದಿಂದ ವಿದ್ಯುತ್ ಉತ್ಪಾದಿಸಲಾಗುತ್ತದೆ? ಕಸದಿಂದ ವಿದ್ಯುತ್ತನ್ನು ಉತ್ಪಾದಿಸುವ ದೇಶ ಸಿಂಗಾಪುರ್. ಸರಿಯಾದ ಉತ್ತರ ಡಿ ಸಿಂಗಾಪುರ್. ಪ್ರಶ್ನೆ ನಂಬರ್ 5, ಭಾರತಕ್ಕೆ ದೂರವಾಣಿ ಯಾವಾಗ ಬಂತು? ಭಾರತಕ್ಕೆ ದೂರವಾಣಿ ಬಂದದ್ದು 1881. ಸರಿಯಾದ ಉತ್ತರ ಬಿ 1881. ಪ್ರಶ್ನೆ ನಂಬರ್ 6, ಅತ್ಯಂತ ಬಲಿಷ್ಠವಾದ ಸ್ನಾಯು ಯಾವುದರಲ್ಲಿ ಕಂಡುಬರುತ್ತದೆ? ಅತ್ಯಂತ ಬಲಿಷ್ಠವಾದ ಸ್ನಾಯು ಕಂಡುಬರುವುದು ದವಡೆ. ಸರಿಯಾದ ಉತ್ತರ ಎ ದವಡೆ. ಪ್ರಶ್ನೆ ನಂಬರ್ 7, ಭಾರತದ ಅತಿ ಉದ್ದದ ರಸ್ತೆ ಯಾವುದು? ಭಾರತದ ಅತಿ ಉದ್ದದ ರಸ್ತೆ GT ರಸ್ತೆ. ಸರಿಯಾದ ಉತ್ತರ ಸಿ GT ರಸ್ತೆ. ಪ್ರಶ್ನೆ ನಂಬರ್ 8, ಯಾವ ದೇಶದಲ್ಲಿ ಧೂಮಪಾನವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ? ಯಾವ ದೇಶದಲ್ಲಿ ಧೂಮಪಾನವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ? ಸರಿಯಾದ ಉತ್ತರ ಭೂತಾನ್. ಸರಿಯಾದ ಉತ್ತರ ಬಿ ಭೂತಾನ್. ಪ್ರಶ್ನೆ ನಂಬರ್ 9, ಕೃಷ್ಣಾ ನದಿಯ ಉಗಮ ಸ್ಥಾನ ಯಾವ ಸ್ಥಳದ ಬಳಿ ಇದೆ? ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾಬಲೇಶ್ವರ. ಸರಿಯಾದ ಉತ್ತರ ಸಿ ಮಹಾಬಲೇಶ್ವರ. ಪ್ರಶ್ನೆ ನಂಬರ್ 10, ಯಾವ ಪ್ರಾಣಿಯನ್ನು ರೈತರ ಸ್ನೇಹಿತ ಎಂದು ಕರೆಯಲಾಗುತ್ತದೆ? ಯಾವ ಪ್ರಾಣಿಯನ್ನು ರೈತರ ಸ್ನೇಹಿತ ಎಂದು ಕರೆಯಲಾಗುತ್ತದೆ? ಎರೆಹುಳ. ಸರಿಯಾದ ಉತ್ತರ ಸಿ ಎರೆಹುಳ. ಪ್ರಶ್ನೆ ನಂಬರ್ 11, ಭಾರತದಲ್ಲಿ 5G ನೆಟ್ವರ್ಕ್ ಯಾವಾಗ ಪ್ರಾರಂಭವಾಯಿತು? ಭಾರತದಲ್ಲಿ 5G ನೆಟ್ವರ್ಕ್ ಪ್ರಾರಂಭವಾಗಿದ್ದು ಅಕ್ಟೋಬರ್ 1, 2022. ಸರಿಯಾದ ಉತ್ತರ ಸಿ ಅಕ್ಟೋಬರ್ 1, 2022. ಪ್ರಶ್ನೆ ನಂಬರ್ 12, ಯಾವ ಹಣ್ಣಿನಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ ಇದೆ? ಯಾವ ಹಣ್ಣಿನಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ? ಸರಿಯಾದ ಉತ್ತರ ಕಿತ್ತಳೆ. ಸರಿಯಾದ ಉತ್ತರ ಬಿ ಕಿತ್ತಳೆ. ಪ್ರಶ್ನೆ ನಂಬರ್ 13, ಯಾವ ಪ್ರಾಣಿಯು ಅತ್ಯಂತ ಸಿಹಿಯಾದ ಹಾಲನ್ನು ಹೊಂದಿದೆ? ಅತ್ಯಂತ ಸಿಹಿಯಾದ ಹಾಲನ್ನು ಕೊಡುವ ಹಸು. ಸರಿಯಾದ ಉತ್ತರ ಎ ಹಸು. ಪ್ರಶ್ನೆ ನಂಬರ್ 14, ಲಕ್ಷದ್ವೀಪದಲ್ಲಿ ಯಾವ ಭಾಷೆಯನ್ನು ಮಾತನಾಡುತ್ತಾರೆ? ಲಕ್ಷದ್ವೀಪದಲ್ಲಿ ಮಾತನಾಡುವ ಭಾಷೆ ಮಲಯಾಳಂ. ಸರಿಯಾದ ಉತ್ತರ ಡಿ ಮಲಯಾಳಂ. ಪ್ರಶ್ನೆ ನಂಬರ್ 15, ಭಾರತ ಬಿಟ್ಟು ತೊಲಗಿ ಘೋಷಣೆ ಮೊದಲು ಯಾವಾಗ ಎತ್ತಲಾಯಿತು? ಭಾರತ ಬಿಟ್ಟು ತೊಲಗಿ ಘೋಷಣೆ ಮೊದಲು ಎತ್ತಿದ್ದು ಬಿ ಆಗಸ್ಟ್ 9, 1942ರಲ್ಲಿ. ಸರಿಯಾದ ಉತ್ತರ ಬಿ ಆಗಸ್ಟ್ 9, 1942. ಪ್ರಶ್ನೆ ನಂಬರ್ 16, ತಾಜ್ ಮಹಲ್ ಯಾವ ನದಿಯ ದಡದಲ್ಲಿದೆ? ತಾಜ್ ಮಹಲ್ ಇರುವುದು ಯಮುನಾ ನದಿ. ಸರಿಯಾದ ಉತ್ತರ ಬಿ ಯಮುನಾ ನದಿಯ ದಡದಲ್ಲಿದೆ. ಪ್ರಶ್ನೆ ನಂಬರ್ 17, ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ಮುಂಬೈ. ಸರಿಯಾದ ಉತ್ತರ ಎ ಮುಂಬೈ. ಪ್ರಶ್ನೆ ನಂಬರ್ 18, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ವಾರಣಾಸಿ. ಸರಿಯಾದ ಉತ್ತರ ಡಿ ವಾರಣಾಸಿ. ಪ್ರಶ್ನೆ ನಂಬರ್ 19,
ಅರ್ಜುನ ಪ್ರಶಸ್ತಿಗಳನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ಅರ್ಜುನ ಪ್ರಶಸ್ತಿಯನ್ನು ನೀಡುವ ಕ್ಷೇತ್ರ ಕ್ರೀಡೆ. ಸರಿಯಾದ ಉತ್ತರ ಸಿ ಕ್ರೀಡೆ. ಪ್ರಶ್ನೆ ನಂಬರ್ 20. ಸೂರ್ಯ ಉದಯಿಸುವ ನಾಡು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ಸೂರ್ಯ ಉದಯಿಸುವ ನಾಡು ಎಂದು ಜಪಾನ್. ಸರಿಯಾದ ಉತ್ತರ ಎ ಜಪಾನನ್ನು ಸೂರ್ಯ ಉದಯಿಸುವ ನಾಡು ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ನಂಬರ್ 21. ಭಾರತದಲ್ಲಿ ಪಿನ್ ಕೋಡ್ ಯಾವಾಗ ಆರಂಭವಾಯಿತು? ಭಾರತದಲ್ಲಿ ಪಿನ್ ಕೋಡ್ ಆರಂಭವಾಗಿದ್ದು ಆಗಸ್ಟ್ 15, 1972. ಸರಿಯಾದ ಉತ್ತರ ಬಿ ಆಗಸ್ಟ್ 15, 1972. ಪ್ರಶ್ನೆ ನಂಬರ್ 22. ಜಗತ್ತಿನಲ್ಲಿ ಅತ್ಯಂತ ನೆಚ್ಚಿನ ಬಣ್ಣ ಯಾವುದು? ಜಗತ್ತಿನಲ್ಲಿ ಅತ್ಯಂತ ನೆಚ್ಚಿನ ಬಣ್ಣ ನೀಲಿ. ಸರಿಯಾದ ಉತ್ತರ ಸಿ ನೀಲಿ. ಪ್ರಶ್ನೆ ನಂಬರ್ 23. ಯಾವ ಪ್ರಾಣಿಯನ್ನು ಮರುಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ? ಯಾವ ಪ್ರಾಣಿಯನ್ನು ಮರುಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ? ಉತ್ತರ ಒಂಟೆ. ಸರಿಯಾದ ಉತ್ತರ ಬಿ ಒಂಟೆ. ಪ್ರಶ್ನೆ ನಂಬರ್ 24. ಪೆಟ್ರೋಲ್ ಕಾರನ್ನು ಕಂಡುಹಿಡಿದ ದೇಶ ಯಾವುದು? ಪೆಟ್ರೋಲ್ ಕಾರನ್ನು ಕಂಡುಹಿಡಿದ ದೇಶ ಜರ್ಮನಿ. ಸರಿಯಾದ ಉತ್ತರ ಬಿ ಜರ್ಮನಿ. ಪ್ರಶ್ನೆ ನಂಬರ್ 25. ಭಾರತೀಯ ರೈಲ್ವೆಯ ಮೀಟರ್ ಗೇಜ್ ಮಾರ್ಗದ ಅಗಲ ಎಷ್ಟು? ಭಾರತೀಯ ರೈಲ್ವೆ ಮೀಟರ್ ಗೇಜ್ನ ಅಗಲ 1 ಮೀಟರ್. ಸರಿಯಾದ ಉತ್ತರ ಎ 1 ಮೀಟರ್. ಪ್ರಶ್ನೆ ನಂಬರ್ 26. ಇನ್ಸುಲಿನ್ ಅನ್ನು ಯಾವ ಕಾಯಿಲೆಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ? ಇನ್ಸುಲಿನ್ ಅನ್ನು ಯಾವ ಕಾಯಿಲೆಗೆ ನೀಡಲು ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಮಧುಮೇಹ. ಸರಿಯಾದ ಉತ್ತರ ಬಿ ಮಧುಮೇಹ. ಪ್ರಶ್ನೆ ನಂಬರ್ 27. ಕಂಪ್ಯೂಟರನ್ನು ಯಾವ ವರ್ಷದಲ್ಲಿ ಕಂಡುಹಿಡಿಯಲಾಯಿತು? ಕಂಪ್ಯೂಟರನ್ನು ಯಾವ ವರ್ಷದಲ್ಲಿ ಕಂಡುಹಿಡಿಯಲಾಯಿತು? 1834. ಸರಿಯಾದ ಉತ್ತರ 1834. ಪ್ರಶ್ನೆ ನಂಬರ್ 28. ಭಾರತೀಯ ಪೊಲೀಸರಲ್ಲಿ ಅತ್ಯುನ್ನತ ಹುದ್ದೆ ಯಾವುದು? ಭಾರತೀಯ ಪೊಲೀಸರಲ್ಲಿ ಅತ್ಯುನ್ನತ ಹುದ್ದೆ ಡಿಜಿಪಿ. ಸರಿಯಾದ ಉತ್ತರ ಸಿ ಡಿಜಿಪಿ. ಪ್ರಶ್ನೆ ನಂಬರ್ 29. ಇಟಲಿಯ ಏಕೀಕರಣ ಯಾವಾಗ ಆಯಿತು? ಇಟಲಿಯ ಏಕೀಕರಣ ಯಾವಾಗವಾಯಿತು? ಸರಿಯಾದ ಉತ್ತರ ಎ 1871. ಸರಿಯಾದ ಉತ್ತರ ಎ 1871. ಪ್ರಶ್ನೆ ನಂಬರ್ 30. ಭಾರತದಲ್ಲಿ ತೈಲ ಸಂಸ್ಕರಣಾ ಕಾರ್ಖಾನೆ ಎಲ್ಲಿದೆ? ಭಾರತದಲ್ಲಿ ತೈಲ ಸಂಸ್ಕರಣಾ ಘಟಕ ಇರುವುದು ಜಾಮ್ನಗರ. ಸರಿಯಾದ ಉತ್ತರ ಎ ಜಾಮ್ನಗರ. ಪ್ರಶ್ನೆ ನಂಬರ್ 31. ಯಾವ ದೇಶವು ಒಂದೇ ಒಂದು ವಿಮಾನ ನಿಲ್ದಾಣವನ್ನು ಹೊಂದಿಲ್ಲ? ಯಾವ ದೇಶವು ಒಂದೇ ಒಂದು ವಿಮಾನ ನಿಲ್ದಾಣವನ್ನು ಹೊಂದಿಲ್ಲ? ಸರಿಯಾದ ಉತ್ತರ ಸಿ ವ್ಯಾಟಿಕನ್ ಸಿಟಿ. ಸರಿಯಾದ ಉತ್ತರ ಸಿ ವ್ಯಾಟಿಕನ್ ಸಿಟಿ. ಪ್ರಶ್ನೆ ನಂಬರ್ 32. ಬಂಗಾಳದಲ್ಲಿ ಭೀಕರ ಕ್ಷಾಮ ಯಾವಾಗ ಉಂಟಾಯಿತು? ಬಂಗಾಳದಲ್ಲಿ ಭೀಕರ ಕ್ಷಾಮ ಉಂಟಾಗಿದ್ದು 1943. ಸರಿಯಾದ ಉತ್ತರ ಡಿ 1943. ಪ್ರಶ್ನೆ ನಂಬರ್ 33. ಜಗತ್ತಿನ ಅತಿ ದೊಡ್ಡ ನಗರ ಯಾವುದು? ಜಗತ್ತಿನ ಅತಿ ದೊಡ್ಡ ನಗರ ನ್ಯೂಯಾರ್ಕ್. ಸರಿಯಾದ ಉತ್ತರ ಡಿ ನ್ಯೂಯಾರ್ಕ್. ಪ್ರಶ್ನೆ ನಂಬರ್ 34. ಅತಿ ಹೆಚ್ಚು ವಿದ್ಯಾವಂತರಿರುವ ರಾಜ್ಯ ಯಾವುದು? ಅತಿ ಹೆಚ್ಚು ವಿದ್ಯಾವಂತರಿರುವ ರಾಜ್ಯ ಕೇರಳ. ಸರಿಯಾದ ಉತ್ತರ ಬಿ ಕೇರಳ. ಪ್ರಶ್ನೆ ನಂಬರ್ 35. ಮಾನವ ರಕ್ತದಲ್ಲಿ ಯಾವ ಲೋಹ ಕಂಡುಬರುತ್ತದೆ? ಮಾನವ ರಕ್ತದಲ್ಲಿ ಯಾವ ಲೋಹ ಕಂಡುಬರುತ್ತದೆ? ಕಬ್ಬಿಣ. ಸರಿಯಾದ ಉತ್ತರ ಎ ಕಬ್ಬಿಣ. ಪ್ರಶ್ನೆ ನಂಬರ್ 36. ಯಾವ ಮರವನ್ನು ಕತ್ತರಿಸಿದಾಗ ರಕ್ತ ಸೋರುತ್ತದೆ? ಯಾವ ಮರವನ್ನು ಕತ್ತರಿಸಿದಾಗ ರಕ್ತ ಸೋರುತ್ತದೆ? ಬ್ಲಡ್ ವುಡ್ ಟ್ರೀ. ಸರಿಯಾದ ಉತ್ತರ ಸಿ ಬ್ಲಡ್ ವುಡ್ ಟ್ರೀ. ಪ್ರಶ್ನೆ ನಂಬರ್ 37. ಅತಿ ಹೆಚ್ಚು ಸರೋವರಗಳನ್ನು ಹೊಂದಿರುವ ದೇಶ ಯಾವುದು? ಅತಿ ಹೆಚ್ಚು ಸರೋವರಗಳನ್ನು ಹೊಂದಿರುವ ದೇಶ ಕೆನಡಾ. ಸರಿಯಾದ ಉತ್ತರ ಎ ಕೆನಡಾ. ಪ್ರಶ್ನೆ ನಂಬರ್ 38. ಯಾವ ಹಣ್ಣನ್ನು ಅಮೃತ ಹಣ್ಣು ಎಂದು ಕರೆಯುತ್ತಾರೆ?
ಯಾವ ಹಣ್ಣನ್ನು ಅಮೃತ ಹಣ್ಣು ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಪೇರಲ. ಪೇರಲ ಹಣ್ಣನ್ನು ಅಮೃತ ಹಣ್ಣು ಎಂದು ಕರೆಯುತ್ತಾರೆ. ಪ್ರಶ್ನೆ ನಂಬರ್ 39. ಯಾವ ಪ್ರಾಣಿ ಗಾಯಗೊಂಡಾಗ ಮಗುವಿನಂತೆ ಅಳುತ್ತದೆ? ಯಾವ ಪ್ರಾಣಿ ಗಾಯಗೊಂಡಾಗ ಮಗುವಿನಂತೆ ಅಳುತ್ತದೆ? ಉತ್ತರ ಕರಡಿ. ಸರಿಯಾದ ಉತ್ತರ ಸಿ ಕರಡಿ. ಪ್ರಶ್ನೆ ನಂಬರ್ 40. ವಿಶ್ವ ಅಂಗವಿಕಲರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಅಂಗವಿಕಲರ ದಿನವನ್ನು ಡಿಸೆಂಬರ್ 3ರಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ ಬಿ ಡಿಸೆಂಬರ್ 3. ಪ್ರಶ್ನೆ ನಂಬರ್ 41. ಸಮುದ್ರ ಮಾರ್ಗದ ಮೂಲಕ ಭಾರತವನ್ನು ತಲುಪಿದ ಮೊದಲ ವ್ಯಕ್ತಿ ಯಾರು? ಸಮುದ್ರ ಮಾರ್ಗದ ಮೂಲಕ ಭಾರತವನ್ನು ತಲುಪಿದ ವ್ಯಕ್ತಿ ವಾಸ್ಕೋ ಡಿ ಗಾಮ. ಸರಿಯಾದ ಉತ್ತರ ಬಿ ವಾಸ್ಕೋ ಡಿ ಗಾಮ. ಪ್ರಶ್ನೆ ನಂಬರ್ 42. ಬೋಧ್ ಗಯಾ ಯಾವ ಧರ್ಮಕ್ಕೆ ಸಂಬಂಧಿಸಿದೆ? ಬೋಧ್ ಗಯಾ ಯಾವ ಧರ್ಮಕ್ಕೆ ಸಂಬಂಧಿಸಿದೆ? ಬೌದ್ಧ ಧರ್ಮ. ಸರಿಯಾದ ಉತ್ತರ ಬಿ ಬೌದ್ಧ ಧರ್ಮ. ಪ್ರಶ್ನೆ ನಂಬರ್ 43. ಸವನ್ನಾ ಹುಲ್ಲುಗಾವಲುಗಳು ಯಾವ ಖಂಡದಲ್ಲಿವೆ? ಸವನ್ನಾ ಹುಲ್ಲುಗಾವಲುಗಳು ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತವೆ. ಸರಿಯಾದ ಉತ್ತರ ಬಿ ಆಫ್ರಿಕಾ. ಪ್ರಶ್ನೆ ನಂಬರ್ 44. ಇಂಟರ್ನೆಟ್ ಬಳಸಿದ ಮೊದಲ ದೇಶ ಯಾವುದು? ಇಂಟರ್ನೆಟ್ಟನ್ನು ಬಳಸಿದ ಮೊದಲ ದೇಶ ಅಮೇರಿಕಾ. ಸರಿಯಾದ ಉತ್ತರ ಎ ಅಮೇರಿಕಾ. ಪ್ರಶ್ನೆ ನಂಬರ್ 45. ಅತಿ ಹೆಚ್ಚು ಫೇಸ್ಬುಕ್ ಬಳಕೆದಾರರನ್ನು ಹೊಂದಿರುವ ದೇಶ ಯಾವುದು? ಅತಿ ಹೆಚ್ಚು ಫೇಸ್ಬುಕ್ ಬಳಕೆದಾರರನ್ನು ಹೊಂದಿರುವ ದೇಶ ಭಾರತ. ಸರಿಯಾದ ಉತ್ತರ ಡಿ ಭಾರತ. ಪ್ರಶ್ನೆ ನಂಬರ್ 46. ಹೂವುಗಳ ಕಣಿವೆ ಯಾವ ರಾಜ್ಯದಲ್ಲಿದೆ? ಹೂವುಗಳ ಕಣಿವೆ ಇರುವುದು ಉತ್ತರಾಖಂಡ್. ಸರಿಯಾದ ಉತ್ತರ ಎ ಉತ್ತರಾಖಂಡ್. ಪ್ರಶ್ನೆ ನಂಬರ್ 47. ಯಾವ ದೇಶವನ್ನು ಬಾಯಾರಿದ ಭೂಮಿಯ ದೇಶ ಎಂದು ಕರೆಯಲಾಗುತ್ತದೆ? ಯಾವ ದೇಶವನ್ನು ಬಾಯಾರಿದ ಭೂಮಿಯ ದೇಶ? ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಸಿ ಆಸ್ಟ್ರೇಲಿಯಾ. ಪ್ರಶ್ನೆ ನಂಬರ್ 48. ಸೂರತ್ ನಗರವು ಯಾವ ನದಿಯ ದಡದಲ್ಲಿದೆ? ಸೂರತ್ ನಗರವು ಇರುವ ನದಿಯ ದಡ ತಪತಿ. ಸರಿಯಾದ ಉತ್ತರ ಸಿ ತಪತಿ ನದಿಯ ದಡದ ಮೇಲಿದೆ. ಪ್ರಶ್ನೆ ನಂಬರ್ 49. ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲದ ಅನುಪಾತ ಎಷ್ಟು? ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲದ ಅನುಪಾತ 3:2. ಸರಿಯಾದ ಉತ್ತರ ಬಿ 3:2. ಪ್ರಶ್ನೆ ನಂಬರ್ 50. ಇಂಗ್ಲೆಂಡ್ನ ಲಂಡನ್ ನಗರದ ಮೂಲಕ ಯಾವ ನದಿ ಹರಿಯುತ್ತದೆ? ಇಂಗ್ಲೆಂಡಿನ ಲಂಡನ್ ನಗರದ ಮೂಲಕ ಹರಿಯುವ ನದಿ ಥೇಮ್ಸ್ ನದಿ. ಸರಿಯಾದ ಉತ್ತರ ಬಿ ಥೇಮ್ಸ್ ನದಿ. ಪ್ರಶ್ನೆ ನಂಬರ್ 51. ನಿಮೋನಿಯಾ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ? ನಿಮೋನಿಯಾ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.